ಬಳ್ಳಾರಿ ಗಲಾಟೆಗೆ ಸಂಬಂಧಪಟ್ಟಂತೆ ಐಪಿಎಸ್ ಅಧಿಕಾರಿಗಳ ತಲೆದಂಡದ ಹಿಂದೆ ಕಾಂಗ್ರೆಸ್ ಪಡೆ ಸ್ಟ್ರಾಟಜಿ ಏನಾದರೂ ರೂಪಿಸಿಕೊಳ್ತಾ ಇದೆಯಾ ಅನ್ನುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಐಪಿಎಸ್ ಅಧಿಕಾರಿಗಳ ತಲೆದಂಡದ ಹಿಂದೆ ಕೈಪಡೆ ಸ್ಟ್ರಾಟಜಿ. ಬಳ್ಳಾರಿ ಘರ್ಷಣೆ ಸರ್ಕಾರದಿಂದ ಮತ್ತೊಂದು ತಲೆದಂಡ. ಬಳ್ಳಾರಿ ವಲಯ ಐಜಿಪಿ ವರ್ತಿಕಾ ಕಟಿಯಾರ್ ಎತ್ತಂಗಡಿ. ವರ್ತಿಕಾ ಕಟಿಯಾರ್ ಸ್ಥಾನಕ್ಕೆ ಖಡಕ್ ಆಫೀಸರ್ ಪಿಎಸ್ ಹರ್ಷ ನೇಮಕ. ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯಕ್ಕೆ ವರ್ತಿಕಾ ವರ್ಗಾವಣೆಯನ್ನ ಮಾಡಲಾಗಿದೆ. ಪವನ್ ನೆಜ್ಜೂರು ಬದಲು ಎಸ್ಪಿ ಆಗಿ ಸುಮನ್ ಡಿ ಪನ್ನೇಕರ್ ನೇಮಕ ಮಾಡಿದ್ದಾರೆ. 5 ದಿನಗಳ ಹಿಂದೆ ಎಸ್ಪಿ ಪವನ್ ನೆಜ್ಜೂರು ಸಸ್ಪೆಂಡ್ ಮಾಡಿದ್ದ ಸರ್ಕಾರ ಬಳ್ಳಾರಿ ಗಲಭೆ ಸಂಬಂಧ ಐಜಿಪಿ ಎಸ್ಪಿ ಬದಲಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಐಪಿಎಸ್ ಅಧಿಕಾರಿಗಳ ತಲೆದಂಡದ ಹಿಂದೆ ಕಾಂಗ್ರೆಸ್ ಪಡೆ ಏನಾದರೂ ಸ್ಟ್ರಾಟಜಿಯನ್ನ ರೂಪಿಸಿಕೊಳ್ತಾ ಇದೆಯಾ? ಯಾಕಂದ್ರೆ ಬಳ್ಳಾರಿ ಘರ್ಷಣೆ ಸರ್ಕಾರದಿಂದ ಇದೀಗ ಮತ್ತೊಂದು ತಲೆದಂಡವಾಗಿರುವಂತದ್ದು. ಬಳ್ಳಾರಿ ವಲಯ ಐಜಿಪಿ ವರ್ತಿಕಾ ಕಟಿಯಾರ್ನನ್ನ ಇದೀಗ ಎತ್ತಂಗಡಿ ಮಾಡಿದ್ದಾರೆ. ವರ್ತಿಕಾ ಕಟಿಯಾರ್ ಸ್ಥಾನಕ್ಕೆ ಖಡಕ್ ಆಫೀಸರ್ ಪಿಎಸ್ ಹರ್ಷವನ್ನ ನೇಮಕ ಮಾಡಿದ್ದಾರೆ. ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯಕ್ಕೆ ವರ್ತಿಕಾ ಅವರನ್ನ ವರ್ಗಾವಣೆ ಮಾಡಿರುವಂತದ್ದು. ಇನ್ನು ಈ ಹಿಂದೆ ಕೂಡ ಮೊದಲು ಪವನ್ ನೆಜ್ಜೂರನ್ನ ಅಲ್ಲಿ ಬದಲಾವಣೆ ಮಾಡಲಾಗುತ್ತೆ. 5 ದಿನಗಳ ಹಿಂದೆ ಎಸ್ಪಿ ಪವನ್ ನೆಜ್ಜೂರ್ ಸಸ್ಪೆಂಡ್ ಅನ್ನ ಮಾಡ್ತಾರೆ ಸರ್ಕಾರ. ಬಳ್ಳಾರಿ ಗಲಭೆ ಸಂಬಂಧ ಐಜಿಪಿ ಎಸ್ಪಿ ಬದಲಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿರುವಂತದ್ದು. ಇದೀಗ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಐಪಿಎಸ್ ಅಧಿಕಾರಿಗಳ ತಲೆದಂಡ ಏನಿದೆ, ಇದರ ಹಿಂದೆ ಕಾಂಗ್ರೆಸ್ ಒಂದೇನಾದ್ರೂ ಷಡ್ಯಂತ್ರವನ್ನ ರೂಪಿಸ್ಕೊಳ್ತಾ ಇದೆಯಾ ಅಂತ ಹಲವು ಅನುಮಾನಗಳು ಇಲ್ಲಿಗ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕಂದ್ರೆ ಈಗ ಖಡಕ್ ಆಫೀಸರ್ ಆಗಿರುವಂತಹ ಹರ್ಷ ಅವರನ್ನ ನೇಮಕ ಮಾಡಿದೆ. ಆದ್ರೆ ಪಿಎಸ್ ಹರ್ಷ ಹಿರಿಯ ಐಪಿಎಸ್ ಅಧಿಕಾರಿ. 2004ನೇ ಬ್ಯಾಚ್ನ ಐಪಿಎಸ್ ಅಧಿಕಾರಿಯಾಗಿರ್ತಾರೆ ಪಿಎಸ್ ಹರ್ಷ. ಇನ್ನು ಪುತ್ತೂರು ಉಪವಿಭಾಗದ ಎಎಸ್ಪಿ ಆಗಿ ಕೂಡ ವೃತ್ತಿ ಜೀವನವನ್ನ ಆರಂಭಿಸ್ತಾರೆ. ಇನ್ನು ಅದ್ರ ಜೊತೆಗೆ ಬೆಂಗಳೂರು ನಾರ್ತ್ ಡಿಸಿಪಿ ಆಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇನ್ನು 2017-18ರಲ್ಲಿ ವಾರ್ತಾ ಇಲಾಖೆ ಆಯುಕ್ತರಾಗಿ ಕೂಡ ಸೇವೆಯನ್ನ ಸಲ್ಲಿಸ್ತಾರೆ ಪಿಎಸ್ ಹರ್ಷ ಹಿರಿಯ ಐಪಿಎಸ್ ಅಧಿಕಾರಿ. 2019-20ರಲ್ಲಿ ಮಂಗಳೂರು ಪೊಲೀಸ್ ಕಮಿಷನರ್ ಆಗಿ ಅಲ್ಲಿ ನೇಮಕ ಆಗ್ತಾರೆ. ಕೋವಿಡ್ ವೇಳೆ ನೋಡಲ್ ಅಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಅಂದ್ರೆ ಈ ಪಿಎಸ್ ಹರ್ಷ ಅವರ ವೃತ್ತಿ ಜೀವನದ ಬಗ್ಗೆ ನಾವು ಹೇಳ್ತಾ ಇರುವಂತದ್ದು. ಇತ್ತೀಚೆಗೆ ಪೋಸ್ಟಿಂಗ್ ಆಗಿ ಕಾಯ್ತಿದ್ದಂತಹ ಪಿಎಸ್ ಹರ್ಷ ಇದೀಗ ಪ್ರಸ್ತುತ ಬಳ್ಳಾರಿ ವಲಯದ ಐಜಿಪಿ ಆಗಿ ನೇಮಕ ಆಗಿರುವಂತದ್ದು. ವರ್ತಿಕಾ ಕಟಿಯಾರ್ ಕೂಡ ಅಲ್ಲಿ ಒಂದು ಎತ್ತಂಗಡಿ ಮಾಡಲಾಗುತ್ತೆ. ಪಿಎಸ್ ಹರ್ಷ ಅವ್ರನ್ನ ಇದೀಗ ಆ ಒಂದು ಐಪಿಎಸ್ ಅಧಿಕಾರಿಯಾಗಿ ಅಲ್ಲಿ ನೇಮಕ ಮಾಡಿರುವಂತದ್ದು. ಎಎಸ್ಪಿ ಆಗಿ ವೃತ್ತಿ ಜೀವನವನ್ನ ಪುತ್ತೂರಿನ ವಿಭಾಗದಲ್ಲಿ ಆರಂಭಿಸ್ತಾರೆ ಮೊದಲಿಗೆ. ಇನ್ನು ಅದಾದ ಬಳಿಕ ಬೆಂಗಳೂರಿನ ನಾರ್ತ್ ಡಿಸಿಪಿ ಆಗಿ ಸೇವೆಯನ್ನು ಸಹಿತ ಅಲ್ಲಿ ಸಲ್ಲಿಸಿರ್ತಾರೆ. ಅದರೊಂದಿಗೆ 2017-18ರಲ್ಲಿ ವಾರ್ತಾ ಇಲಾಖೆ ಆಯುಕ್ತರಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಈಗ ಈ ಒಂದು ಐಪಿಎಸ್ ಅಧಿಕಾರಿಗಳ ತಲೆದಂಡದ ಹಿಂದೆ ಕಾಂಗ್ರೆಸ್ ಏನಾದರೂ ಸ್ಟ್ರಾಟಜಿಯನ್ನ ರೂಪಿಸ್ಕೊಳ್ತಾ ಇದೆಯಾ ಅಂತ ಹಲವಾರು ಅನುಮಾನಗಳು ಇದೀಗ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕಂದ್ರೆ ಘಟನೆ ನಡೆದ ದಿನವೇ ಕೂಡ, ಅಂದ್ರೆ ಘಟನೆ ನಡೆದ ಮರುದಿನವೇ ಕೂಡ ಅಲ್ಲಿ ಯಾರೋ ಪವನ್ ನೆಜ್ಜೂರು ನೇಮಕಗೊಂಡಿರ್ತಾರೆ. ಆದ್ರೆ ಈ ಒಂದು ಅಲ್ಲಿ ಕೆಲಸಕ್ಕೆ ಹೋಗ್ಬೇಕು ಅಥವಾ ಕೆಲಸವನ್ನ ಅಂದ್ರೆ ತನ್ನ ಕೈ ಸರಿಯಾಗಿ ತೆಗೆದುಕೊಳ್ಬೇಕು ಅಂದ್ರೆ ಒಂದು ಟೇಕ್ ಅ ಟೈಮ್, ಅಂದ್ರೆ ಒಂದ್ ಸ್ವಲ್ಪ ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ. ಅದಕ್ಕೂ ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ ಸರ್ಕಾರ. ಯಾಕಂದ್ರೆ ಅಷ್ಟರಲ್ಲಿ ಆ ಪವನ್ ನೆಜ್ಜೂರನ್ನ ಸಸ್ಪೆಂಡ್ ಮಾಡುತ್ತೆ. ಸಸ್ಪೆಂಡ್ ಆದ ಬಳಿಕ ಅಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಜನರಲ್ಲಿ ಕೂಡ ಅದೊಂದು ರೀತಿಯಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿ ಅಲ್ಲಿ ಆಕ್ರೋಶಗಳು ಕೂಡ ಅಂದ್ರೆ ಭುಗಿಲೇಳ್ತಾವೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಈ ಅಧಿಕಾರಿಗಳ ಸಸ್ಪೆಂಡ್ ಏನಿದೆ, ಇದು ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನ ರೂಪಿಸ್ಕೊಳ್ಳೋಕೆ ಈ ರೀತಿಯಾಗಿ ತಂತ್ರವನ್ನ ರೂಪಿಸ್ಕೊಳ್ತಾ ಇದೆಯಾ ಕಾಂಗ್ರೆಸ್ ಅನ್ನುವಂಥದ್ದು. ಯಾಕಂದ್ರೆ ಹಲವಾರು ಕಡೆ ನಾವು ಈಗಾಗಲೇ ಗಮನಿಸಿದ್ವಿ, ಯಾವುದೇ ಒಂದು ಪಕ್ಷ ಆಗಿರ್ಬೋದು, ಯಾವುದೇ ಒಂದು ಏನೋ ಒಂದು ಗಲಾಟೆ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಗಳ ಬದಲಾವಣೆಗೆ ಮುಂದಾಗ್ತಾರೆ. ಆಗಿನ ಸರ್ಕಾರ ಮಾಡುವಂತ ಕೆಲಸವೇ ಅದು ಮೊದಲು. ಯಾಕಂದ್ರೆ ಅಲ್ಲಿ ಏನೇ ಘಟನೆ ನಡೆದಿದೆ ಅಂತ ಅಂದ್ರೆ ಅಲ್ಲಿ ಅಧಿಕಾರಿಗಳ ಅಲ್ಲಿ ಭದ್ರತೆ ಒಂದು ಸರಿಯಾಗಿ ಆಗಿಲ್ಲ, ಇನ್ನು ಸರಿಯಾದ ರೀತಿಯಲ್ಲಿ ಸುರಕ್ಷತೆಯನ್ನ ಕಾಯ್ಕೊಂಡಿಲ್ಲ, ಸರಿಯಾದ ರೀತಿಯಲ್ಲಿ ಅಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಂಡಿರಲಿಲ್ಲ. ಇವೆಲ್ಲ ಕಾರಣಗಳನ್ನ ಹೇಳ್ತಾ ಅಲ್ಲಿ ಈ ರೀತಿಯಾಗಿ ಅಧಿಕಾರಿಗಳನ್ನ ಬದಲಾವಣೆಗೆ ಮುಂದಾಗುತ್ತೆ ಸರ್ಕಾರ. ಈಗ ಬಳ್ಳಾರಿ ಗಲಾಟೆಗೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಅದೇ ಒಂದು ಸ್ಟ್ರಾಟಜಿಯನ್ನ ರೂಪಿಸ್ಕೊಳ್ತಾ ಇದೆಯಾ ಕಾಂಗ್ರೆಸ್ ಅನ್ನುವಂತ ಹಲವಾರು ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಇನ್ನೀಗ ಈ ಏನು ಐಪಿಎಸ್ ಅಧಿಕಾರಿಗಳ ತಲೆದಂಡ ಏನಿದೆ, ಇದರ ಹಿಂದೆ ಒಂದಿಷ್ಟು ಅಂದ್ರೆ ಬಿಜೆಪಿಯನ್ನ ಮಣಿಸ್ಬಿಡೋಕೆ ಅಥವಾ ಈ ರೆಡ್ಡಿಯ ಒಂದು ಈ ರೆಡ್ಡಿ ಮೇಲೆ ಬಂದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗೆ ಒಂದು ರೀತಿಯಾಗಿ ಇದೇ ಉರುಳಾಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇನ್ನೊಂದೆಡೆ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ಈಗ ನಮ್ಮ ಸಂಪರ್ಕದಲ್ಲಿರುವಂತದ್ದು. ಅರುಣ್, ಇದೀಗ ಐಪಿಎಸ್ ಅಧಿಕಾರಿಗಳ ತಲೆದಂಡ ಏನಿದೆ, ಇದು ಕಾಂಗ್ರೆಸ್ ಒಂದ್ ರೀತಿಯಾದಂತ ಯಾವ್ದಾದ್ರು ಮತ್ತೊಂದು ಸ್ಟ್ರಾಟಜಿನ ರೂಪಿಸ್ಕೊಳ್ಳೋಕೆ ಈ ರೀತಿಯಾಗಿ ಮಾಡ್ತಾ ಇದೆಯಾ ಅಂತ?
ವನಿತಾ ಅಂದ್ರೆ ಬಳ್ಳಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕಳೆದ ಏನು ಇನ್ಸಿಡೆಂಟ್ ಆಯ್ತು ಆ ದಿನ ಒಂದು ಪವನ್ ನೆಜ್ಜೂರು ಅವರನ್ನ ಸರ್ಕಾರ ಒಂದು ಅಮಾನತನ್ನ ಮಾಡಿತ್ತು. ಇದೀಗ ಏನು ಅಲ್ಲಿನ IGP ಆಗಿದ್ದಂತಹ ವರ್ತಿಕ ಕಟಿಯಾರ್ ಏನಿದ್ದಾರೆ ಅವ್ರನ್ನ ಸಹ ಒಂದು ವರ್ಗಾವಣೆ ಬೇರೆ ಕಡೆ ವರ್ಗಾವಣೆ ಮಾಡಿರುವಂತದ್ದು. ಅಂದ್ರೆ ಯಾಕಂದ್ರೆ ಪವನ್ ನೆಜ್ಜೂರು ಅವರ ವರ್ಗಾವಣೆ ಅಮಾನತ್ ಆದ ನಂತರ ಒಂದು IGP ಸಹ ಆಮೇಲೆ ಸಹ ಸಾಕಷ್ಟು ಆರೋಪಗಳು ಬಂದಿತ್ತು. ಮತ್ತೆ ಅಲ್ಲಿನ ASP ವಿರುದ್ಧ ಸಹ ಸಾಕಷ್ಟು ಆರೋಪಗಳು ಸಹ ಕೇಳಿ ಬಂದಿತ್ತು. ಮತ್ತೆ ಏನು ಅವರು ಅಲ್ಲಿನ ಘಟನೆಗಳನ್ನ ಸರಿಯಾಗಿ ಕೊಡೋದಕ್ಕೆ ಮಾಹಿತಿಯನ್ನು ತಡ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿಗಳು ಬರ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಇದೀಗ ಏನು ಅಲ್ಲಿನ ಜಾಗ IGP ಅವರ ವರ್ತಿಯ ಕಟಿಯಾರ್ ಜಾಗಕ್ಕೆ ಏನು 2004ರ ಬ್ಯಾಚ್ ನ IPS ಆಗಿರುವಂತಹ ಏನು PS ಹರ್ಷ ಅವರನ್ನ ಸರ್ಕಾರ ನೇಮಕ ಮಾಡಿ ಆದೇಶವನ್ನ ಮಾಡಿರುವಂತದ್ದು. ಮತ್ತೆ ಕೂಡಲೇ ಹೋಗಿ ಅಲ್ಲಿ ಚಾರ್ಜ್ ಅನ್ನ ತೆಗೆದುಕೊಳ್ಬೇಕಂತ ಹೇಳಿರುವಂತದ್ದು. ಮತ್ತೆ ಮತ್ತೊಂದು ಕಡೆ ಏನು ಪವನ್ ನೆಜ್ಜೂರು ಅವರನ್ನ ಅಮಾನತಾದಂತಹ ಸ್ಥಳಕ್ಕೆ ಇದೀಗ ಮತ್ತೊಬ್ಬ ಮಹಿಳಾ ಏನು SP ಆಗಿದ್ದಂತಹ ಸುಮನಾ D ಪೆನಕರ್ ಅವರನ್ನ ಸಹ ಸರ್ಕಾರ ನೇಮಕ ಮಾಡಿ ಆದೇಶವನ್ನ ಮಾಡಿರುವಂತದ್ದು. ಮತ್ತೆ ಏನು ಈ ಒಂದು ವರ್ತಿಯ ಕಟಿಯಾರನ್ನ ಏನು ಬೆಂಗಳೂರಿನ ನಾಗರಿಕ ಜಾರಿ ಹಕ್ಕು ನಿರ್ದೇಶನಾಲಯ ಏನಿದೆ ಸೊ ಅಲ್ಲಿಗೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನ ಮಾಡಿರುವಂತದ್ದು. ಮತ್ತೆ ಸುಮನಾ D ಪೆನಕರ್ ಏನಿರ್ತಾರೆ ಅವರು ಬೆಂಗಳೂರಿನ ಗುಪ್ತಚರ ಇಲಾಖೆಯಲ್ಲಿ ಬೆಂಗಳೂರು ಸಿಟಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಅವರನ್ನ ಇದೀಗ ಸರ್ಕಾರ ನೂತನ ಬಳ್ಳಾರಿ SP ಆಗಿ ನೇಮಕ ಮಾಡಿರುವಂತದ್ದು ವನಿತಾ. ಮತ್ತೆ ಈಗ ಏನು ಚಾರ್ಜ್ ಅನ್ನ ಇಬ್ರು ಹೊಸ ಅಧಿಕಾರಿಗಳು ಚಾರ್ಜ್ ಅನ್ನ ತಗೊಂತಾರೆ. ಅಲ್ಲಿನ ಕುಳಿತುಕೊಳ್ಳೋ ಸಿಚುವೇಶನ್ ಏನಿದೆ ಕಂಪ್ಲೀಟ್ ತನಿಖೆಯನ್ನ ಮಾಡಬೇಕು. ಮತ್ತೆ ಇದರ ಹಿಂದೆ ಯಾರಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಸಹ ಸರ್ಕಾರ ಪತ್ತೆ ಹಚ್ಚಕ್ಕೆ ಒಂದು ಇಬ್ರು ಕರೆಕ್ಟ್ ಅಧಿಕಾರಿಗಳನ್ನ ನೇಮಕ ಮಾಡಿರುತ್ತೆ. ಯಾಕಂದ್ರೆ PS ಹರ್ಷ ಏನಿದ್ದಾರೆ ಅವರು ಹಿಂದೆ ಮಂಗಳೂರು ಗಲಭೆ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಒಂದು ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡಿರುವಂತದ್ದು. ಮತ್ತೆ ಸರ್ಕಾರ ಮಟ್ಟದಲ್ಲೂ ಸಹ ಒಳ್ಳೆಯ ಹೆಸರಿರುವಂತಹ ಅಧಿಕಾರಿ, ಹಾಗಾಗಿ ಅವರನ್ನೇ ಬಳ್ಳಾರಿ ವಲಯಕ್ಕೆ ನೇಮಕವನ್ನ ಮಾಡಿರುವಂತದ್ದು. ಮತ್ತೆ ಮತ್ತೊಬ್ಬ ಮಹಿಳಾ ಅಧಿಕಾರಿ SP ಸುಮನಾ D ಪೆನಕರ್ ಏನಿದ್ದಾರೆ ಇವರು ಸಹ ಒಂದು ಒಳ್ಳೆಯ ಅಧಿಕಾರಿ ಆಗಿರ್ತಾರೆ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿಂದ ಹಿಡಿದು ಸಹ ಅವ್ರಿಗೆ ಕನ್ವಿಕ್ಷನ್ ಕೊಡ್ಸೋ ತನಕ ಈ ಒಬ್ಬರು ಅಧಿಕಾರಿ ಒಂದು ತನಿಖಾಧಿಕಾರಿಯಾಗಿ ಕೆಲಸವನ್ನ ಮಾಡಿರ್ತಾರೆ. ಮತ್ತೆ ಇನ್ವೆಸ್ಟಿಗೇಷನ್ ಇರ್ಬೋದು ಮತ್ತೆ ಬೇರೆ ಬೇರೆ ಆ ತರದ ಆಯಗಳು ತನಿಖೆ ಮಾಡುವಂತದ್ರಲ್ಲಿ ಸಹ ಇವರು ಎತ್ತಿದ ಕೈ. ಹಾಗಾಗಿ ಸರ್ಕಾರ ಈ ಇಬ್ಬರು ಅಧಿಕಾರಿಗಳನ್ನು ನೇಮಕ ಮಾಡಿ ಇವಾಗ ಆದೇಶ ಮಾಡಿರುವಂತದ್ದು. ವನಿತಾ, ಧನ್ಯವಾದಗಳು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ.